ಜ್ಯೋತಿ, ಏನಾತ ಏನಾತ? ಏನಾಗಿಲ್ಲ. ನಾನು ನೋಡಾತೇನೆ, ಒಂದು ವಾರ ಆತಲ್ಲ, ಯಾಕೆ ಕೋರ್ಟ್ಗೆ ಹೋಗಿಲ್ಲಲ್ಲ? ಇಲ್ಲಾಂದ್ರೆ ಹೋಗಿದ್ದೆಪ್ಪ ನೀನು. ಅಯ್ಯೋ ಬೇಜಾರು ಹೋಗಕ್ಕ, ಹಂಗಾಗಿ ಹೋಗಿಲ್ಲ. ಇಲ್ಲ ಇಲ್ಲ, ನೀನು ಏನೋ ಮುಚ್ಚಿಡಾಕತ್ತಿ. ಫೋನ್ ಬರಾತಿ, ಫೋನನ್ನು ರಿಸೀವ್ ಮಾಡಲಿಲ್ಲ ನೀನು, ಸ್ವಿಚ್ ಆಫ್ ಮಾಡಿಟ್ಟಿ, ನಾನು ನೋಡಿದೆ. ಅದಾ, ಅದು ಪವಿತ್ರಾತ್ಗೆಮ್ಮ ಏನು ಗೊತ್ತನ, ಹೋಗಾಕ ಮನಸ್ಸಿಲ್ಲ. ಒಂಥರ ಜಗತ್ತು ಎಷ್ಟು ಕೆಟ್ಟು ಬಿಟ್ಟತಿ ಅನ್ನೋದ ಅನ್ನಂಗೆ ಆಗ್ಬಿಟ್ಟತ್ ನನಗೆ. ಕರೇನ ಯಾಕಂದ್ರೆ ನಾವು ನಮ್ಮ ಸಾಹೇಬದನಲ್ಲ, ನಮ್ಮ ಸರ್ ಮೊನ್ನೆ ಏನೋ ಮಾತಾಡ್ಬೇಕು ಅಂದ. ಏನು ಅಂತ ಕೇಳಿದೆ. ಅವ ಹೇಳ್ತಾನ, ಅದು ಹೆಂಗೆ ಹೇಳಿ, ಅವ ಏನೋ ನನ್ನ ಮದುವೆ ಮಾಡ್ಕೋಬೇಕಂತ. ಏನು ಹೇಳ್ತಿ? ಅಲ್ಲ, ಅವ ದೊಡ್ಡ ಸಾಹೇಬಂತಿ, ನಿಮ್ಮ ಸರ್ ಅಂದ್ರೆ ನಿಂಗೆ ದೊಡ್ಡ ಲಾಯರ್ ಅಂದ್ರೆ ವಯಸ್ಸು ಆಗಿರ್ತಾವೆ. ಅದು ಅವ್ರ ಕಡೆ ಕಲಿತಾ ಇದ್ದೀನಿ ನೀನು. ಅದು ಹೆಂಗೆ ಮದುವೆ ಮಾಡ್ಕೊತಾರೆ? ಕೋಟಿಗಟ್ಟಲೆ ಆಸ್ತಿ ಐತಂತ, ಒಂದು ಕೋಟಿಗಟ್ಟಲೆ ಆಸ್ತಿ ಐತಿ, ಯಾರು ಅರಸ್ತಾರಿಲ್ಲ, ಏನಿಲ್ಲ, ಬೇಕಾದಷ್ಟು ಐತಿ. ಮದುವೆ ಆಗಿಲ್ಲ ನನಗೇನು. ನಾನು ನಿನ್ನ ನೋಡತ್ಲೆ ನಂಗೆ ಭಾಳ ಇಷ್ಟ ಆದಿ. ಮದುವೆ ಆಗೋ ಟೈಮ್ನಾಗ ಆಗಲಿಲ್ಲ. ಅದು ಇದು ಓದೋದು ಇನ್ನೂ ಬೇಡ ಬೇಡ ಅನ್ಕೊಂಡು ಬಿಟ್ಟೆ. ಈಗ ಮದುವೆ ಆಗ್ಬೇಕಂದ್ರೆ ಯಾವ ಹುಡುಗಿನ ಸಿಗಲಿಲ್ಲ. ಅದು ನೀನು ನೋಡಿ ನಂಗೆ ಭಾಳ ಇಷ್ಟ ಆಗ್ಬಿಟ್ಟೈತಿ. ಮದುವೆ ಮಾಡ್ಕೊ, ನಮ್ಮ ಇಡೀ ಆಸ್ತಿಗೆ ನೀನೇ ವಾರಸ್ತಾರಲ್ಲ, ಆರಾಮಾಗಿರ್ಬೋದು, ಬೇಕಾದಂಗೆ ಜೀವನ ಮಾಡ್ಬೋದು ಅಂತೇಳಿ ಅಂತಾನೆ. ಏನು ಮಾಡಲಿ ಏನು ಮಾಡಲಿ ಅಂತೀಯಲ್ಲ, ಮಕ್ಕ ಮಾರಿಗೆ ಒಂದು ಪಡಲ್ಲ ಅಂತ ಕೊಡ್ಬೇಕು ಬೇಡ. ಒಂದು ಏನು ಮಾಡಲಿ ಅಂತೀರಿ? ಏನು ಮದುವೆಕೇನ? ಇಲ್ಲ, ಮದುವೆ ಏನಾಗಲ್ಲ, ಅದಕ್ಕೆ ಹೋಗೋದು ಬೇಡ, ಮಕ್ಕ ನೋಡೋದು ಬೇಡ ಅಂತ ಸುಮ್ಮನೆ ಆಗ್ಬಿಟ್ಟೆ. ಅಲ್ಲ, ನೀನು ಲೆಕ್ಕ ನೋಡಿದ್ರೆ ಮದುವೆ ಆಗ್ಬೇಕನ್ನ ಲೆಕ್ಕದಾಗ ಅದೆಯಲ್ಲ. ಇಲ್ಲಪ್ಪ, ಏನು ಮಾಡಲಿ ಅಂದಿದ್ದು, ಏನು ಮಾಡಲಿ ಅಂತಾರೆ, ಏನು ಮಾಡಲಿ ಹೇಳ ಅಂದೆ ನಾನು. ಹೌದಾ, ಅದು ಅಂದೆ ನಾನು. ಅದೇನೋ ಅಂತಲ್ಲ, ಅದು ಯಾವುದೋ ಒಂದು ಧಾರಾವಾಹಿ ಬಂದಿತ್ತಲ್ಲ ಜೊತೆಯಲ್ಲಿ, ಮತ್ತು ಹಂಗೆ ಅದಿದ್ದಿತ್ತಲ್ಲ ಅಂತ ಹೊಟ್ಬೇನು ನನಗೆ. ಆಗ ಎಲ್ಲಿ ಮಾಡ್ಕೊಳಕ್ಕೋಲಿ ಹಂಗೆಲ್ಲ. ನನಗೆ ಅಂದ ಚಂದ ಮುಖ್ಯ, ಗುಣ ಮುಖ್ಯ, ವಯಸ್ಸಿನವು ಮುಖ್ಯ. ರೊಕ್ಕ ರೂಪಾಯಿ ತೊಗೊಂಡೇ ಮಾಡಲಿ, ನಾನು ದುಡಿತಾ ಇದೀನಿ. ಎಲ್ಲ ಅನ್ಸಾಗ ಎಷ್ಟಿದ್ರೆ ಅಂತ ತಿನ್ನೋದಂತದ್ದು ಕೂಳಿಗೆ. ಯವ್ವ, ನಾ ಅಂಥ ದುಸ್ಸಾಹಸಕ್ಕೇನು ಕೈ ಹಾಕಲ್ಲ, ನಾ ಮದ್ವಿನೂ ಮಾಡ್ಕೊಳ್ಳಲ್ಲ. ಅವ ಅಂದಾನಲ್ಲ, ಅದಕ್ಕೆ ಉತ್ತರನೂ ಕೊಟ್ಟಿಲ್ಲ. ಸರ್ ನನಗೆ ಇಷ್ಟ ಇಲ್ಲ ಅಂತ ಹೇಳಿ ಬಂದುಬಿಟ್ಟೇನೆ. ಈಗ ಅಲ್ಲಿ ಹೋದೆ ಅಂದ್ರೆ ತಲೆ ತಿಂತಾನೆ, ಅದಕ್ಕೆ ಈಗ ಸದ್ಯಕ್ಕೆ ಬೇಡ ಅಂತ ಸುಮ್ಮನೆ ಬಿಟ್ಟೇನೆ. ನಾನೇ ಓನಾಗೆ ಪ್ರಾಕ್ಟೀಸ್ ಮಾಡೋಣ ಅಂತ ಅನ್ಕೊಂಡೆ. ನಿನ್ನ ಮೇಲೆ ಸಾಕು ಇವನ್ನ ರೆಫರೆನ್ಸಿಂದ ಇದು ಮಾಡೋದು. ಕೆಲವೊಂದು ಕೇಸ್ಗಳು ನಂಗೆ ಸಿಕ್ತಿರ್ತಾವಲ್ಲ, ಅದು ಫಸ್ಟ್ ಸರ್ ಕಡೆ ಬಂದೆ ನಂಗೆ ಬರ್ತಿತ್ತು. ಈಗ ಏನಾಗ್ಬಿಟ್ಟೈತಿ ಅಂದ್ರೆ, ಈಗ ನಾನೊಂದು 3-4 ಡೈವರ್ಸ್ ಕೇಸು, ಆಮೇಲೆ ಒಂದು ಕೊಲೆ ಕೇಸು, ಆಸ್ತಿ ಜಗಳದ್ದು, ಇವೊಂದಿಷ್ಟು ಕೇಸ್ ಬಂದಿದ್ವು. ಇದೆಲ್ಲ ಸರ್ ಕಡೆ ಬಂದಮೇಲೆ ನಂಗೆ ಕೊಟ್ಟು ಬಗೆಹರಿಸ್ತಿದ್ದೆ ನಾನು. ಆ ಫೀಸ್ ಬರ್ತಿತ್ತು, ಎಲ್ಲ ಚಲೋ ಇತ್ತು. ಈಗ ಏನಾಗ್ಬಿಟ್ಟೈತಿ ಅಂದ್ರೆ, ಅವಂಗೆ ನಾನು ಹೂ ಅನ್ನೋವರೆಗೂ ನನಗೆ ಯಾವುದು ಕೇಸ್ ಸಿಗದೇ ಇರೋಂಗೆ ಮಾಡ್ತೀನಿ ಅನ್ನೋ ಲೆಕ್ಕಕ್ಕೆ ನಿಂತ್ಬಿಟ್ಟ. ನಾವು ಏನು ಮಾಡಲಿ, ನಾನು ಕಲ್ತೂ ಉಪಯೋಗ ಇಲ್ದಂಗೆ ಆಗ್ಬಿಟ್ಟಕ್ಕ. ಇದು ಅದಕ್ಕೆ ನಾನು ಏನು ಮಾಡಲಿ ಅಂತೀನಿ. ನನಗೆ ಆಕೆ ಸರಿ ಇಲ್ಲ, ಈಗ ಕೊಡಬೇಡ್ರಿ ಯಾವುದು ಕೇಸ್ ಅನ್ನೋ ಲೆಕ್ಕಕ್ಕೆ ನಿಂತ್ಬಿಟ್ಟಾನ. ಅವ್ನ ಕಡೆ ಕೇಸ್ ಬಂದಿದ್ವು, ನಾ ಬೇರೆ ಲಾಯರಿಗೆ ಕೊಡ್ತಾನೆ, ಆಮೇಲೆ ಅವನು ಹ್ಯಾಂಡಲ್ ಮಾಡತ್ತಾನ. ನಂಗೆ ಅದು ವಿಚಾರ ಗೊತ್ತಾಯ್ತು. ಹಾಗಾಗಿ ನಾನು ಹೋಗಿಲ್ಲ. ಓನಾಗಿ ಪ್ರಾಕ್ಟೀಸ್ ಮಾಡೋಣ ಅಂತಂದರೆ, ಓನಾಗಿ ಪ್ರಾಕ್ಟೀಸ್ ಮಾಡಿದರೆ ಈಗ ಎಕ್ಸ್ಪೀರಿಯನ್ಸ್ ಇದ್ದಿದ್ದು ಲಾಯರ್ ಕಡೆನೇ ಜಾಸ್ತಿ ಹೋಗ್ತಾರೆ. ನಮ್ಮಂಥ ಸಣ್ಣರ ಕಡೆನೇ ಯಾರು ಬರ್ತಾರೆ ಹೇಳಿ? ಇವರೇ ನಮಗೆ ಬಿಟ್ಟು ಕೊಡ್ತಿದ್ರು, ನಮ್ಮ ಸರ್ಗಳೇ ಎಷ್ಟೋ ಸಲ. ಈಗ ನಂಗೆ ಏನು ಮಾಡ್ಬೇಕಂತೇಳಿ ತಿಳಿವಲ್ದಂಗೆ ಆಗ್ಬಿಟ್ಟೈತೆ. ನಾನೇ ಕೇಸ್ ಕೊಡ್ರಿ ಅಂತ ಕೇಳ್ಕೊಂತ ಅಡ್ಡಾಡಕತ್ತ. ನಮ್ಮ ಸರಿಗೆ ಗೊತ್ತಿದ್ದಾರೆ ಎಲ್ಲ ಕೋರ್ಟ್ ತುಂಬ ಜನಗಳು, ಎಲ್ಲ ಲಾಯರ್ಸ್. ಅವರು ನಂಗೆ ಸಿಗಕ್ಕೆ ಬಿಡಲ್ಲ. ಅದಕ್ಕೆ ಏನು ಮಾಡ್ಬೇಕಂತ ಗೊತ್ತಾಗವಲ್ತು. ಓ ಹಿಂಗಾ? ಈಗ ಏನು ಮಾಡ್ತಿ? ನನಗೂ ಗೊತ್ತಿಲ್ಲ ಏನು ಮಾಡ್ಬೇಕಂತ, ನನಗೂ ಗೊತ್ತಿಲ್ಲ. ಅದಕ್ಕೆ ಸುಮ್ಮನೆ ಅದೇನು ಎಲ್ಲಿ ಹೋಗಿಲ್ಲ. ನಮ್ಮ ಸರ್ ಫೋನ್ ಮಾಡತ್ತಾನ ಮೇಲೆ ನಿಮ್ಮ ಮನೆಗೆ ಬಂದು ಮಾತಾಡಲ ಅಂತೇಳಿ. ನಾನು ಫೋನು ರಿಸೀವ್ ಮಾಡಿಲ್ಲ, ಬಾ ಅಂತಲೂ ಹೇಳಿಲ್ಲ, ಬ್ಯಾಡ ಅಂತಲೂ ಹೇಳಕ್ಕೆ ಹೋಗಿಲ್ಲ. ನೀನು ಯಾಕೆ ಬ್ಯಾಡ ಅಂತೀ? ಒಂದು ಸಲ ಫೋನ್ ಎಬ್ಸಿ ಮನೆಗೆ ಬಂದು ಮಾತಾಡ್ರಿ ಅಂತಾನೆ. ಮನೆಗೆ ಬರಲಿ, ಎಲ್ಲರೂ ಮಕ್ಕಕ್ಕೆ ಸೇರಿ ಮಂಗಳಾರತಿ ಮಾಡಿದ್ರಂದ್ರೆ ತಾನದಾರಿಗೆ ಬರ್ತಾನೆ. ಏನಂತೆ? ಅದೇ ಗೊತ್ತಾಗೋಲ್ತೆ ಏನು ಮಾಡ್ಬೇಕಂತೇಳಿ. ಹೌದು, ನೀ ಪ್ರೀತಿ ಮಾಡಿದ್ದಲ್ಲ ಆ ಹುಡುಗನ ಕತ್ತಿ ಏನಾತ? ಅವನಂತೇಲೆ ಅವ್ನು ಫೋನ್ ಮಾಡಿದ್ದೆ, ಅವ್ನು ಯಾಕೆ ಫೋನೇ ಎಬ್ಸವಲ್ಲ. ಅದಕ್ಕೆ ಏನವರು ಒಪ್ಕೊಂಡಿಲ್ಕಂತತಿ, ಅದ್ರ ಸಂಬಂಧ ಫೋನ್ ಎಬ್ಸಿರಕ್ಕಿಲ್ಲ. ಹೋಗ್ಲಿ ಬಿಡು. ನಾನು ಹಂಗಾರ ನಮ್ಮಿಬ್ರದ್ದು ಟ್ರೂ ಲವ್ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ಅತಿಯಮ್ಮ. ಆದ್ರೆ ಈ ರೀತಿ ಬದ್ಲಾಕನ ಅಂತ ನಾನು ಅಂದ್ಕೊಂಡಿದ್ದಿಲ್ಲ. ಈಗ ಒಳ್ಳೇದಾತ ಅವ್ನು ಬದಲಾಗಿದ್ದು. ಮದುವೆ ಆದಮೇಲೆ ಇದೇ ರೀತಿ ಮಾಡಿದ್ರೆ ನಾನು ಹೆಂಗೆ ಜೀವನ ಮಾಡಬೇಕಿತ್ತು ಅವನ ಜೊತೆಗೆ? ಹೋಗ್ಲಿ ಬಿಡು. ಏನು ಮದುವೆ ಆಗ್ಲಾರ್ದ ಯಾರೂ ಇಲ್ಲ ನನ್ನ ಜಗತ್ತಿನಾಗ. ನಂಗೆ ಮದುವೆನೇ ಇಷ್ಟ ಇಲ್ಲ ಅತಿಯಮ್ಮ. ಸುಮ್ಮನೆ ಹಂಗೆ ಆರಾಮಾಗಿರ್ಬೇಕು, ಲೈಫ್ ಲೀಡ್ ಮಾಡ್ಬೇಕಂತ ಆಸೆ ಐತೆ. ನನಗೆ ಇದನ್ನು ಬಿಟ್ಟು ಎಲ್ಲರೂ ಮಸ್ತ್ ಟ್ರಿಪ್ ಹೊಡಿಬೇಕು ಅನಿಸ್ತೈತೆ. ಒಬ್ಬೇಕೆ ಸೋಲೋ ಟ್ರಿಪ್. ಸೋಲೋದು ಅಲ್ಲ, ಟ್ರಿಪ್ಪಿಗೆ ಹೋದ್ರೆ ಸೋಲ್ತಾರ, ಅದು ಸೋತ ಟ್ರಿಪ್ಪಿಗೆ ಹೋಗೋದ. ಇವಾಗ ಸೋಲದ ಗೆಲ್ಲದ ಏನದ? ಅದು ಹೆಂಗಂದ್ರೆ ಏನು ಯಾವ್ರದ? ಅಯ್ಯೋ, ಒಬ್ಬಕ್ಕೆ ಹೋಗ್ಬೇಕು ಅನ್ನಿಸ್ತೈತಿ. ಈ ಜಂಜಾಟನೇ ಬೇಡ ಅನ್ನಿಸ್ತೈತಿ. ನಾನು ಒಂದು ಸ್ವಲ್ಪ ದುಡಿತಾ ಇದ್ದೆ, ಹಂಗೆ ನಮ್ಮ ಅಣ್ಣಗೆ ಹೆಲ್ಪ್ ಆಕಿತ್ತು. ಈಗಂತೂ ನಾನು ಕೆಲಸ ಇದ್ದು ಇಲ್ದಂಗೆ ಆಗ್ಬಿಟ್ಟೈತಿ. ಏನು ಮಾಡ್ಬೇಕಂತೇಳಿ ತಿಳಿಲಾರ್ದಂಗೆ ಆಗಕತ್ತೈತಿ. ಕೋರ್ಟಿಗೆ ಹೋಗೋಣ ನಾಳೆಯಿಂದ ಅಂದ್ರೆ ಅಲ್ಲಿ ನಮ್ಮ ಸಾಹೇಬ್ರ ಕಾಟ. ಏನು ಮಾಡಲಿ? ಬೈದಾತು, ನಂಗೆ ಇಷ್ಟ ಇಲ್ಲ ಅಂತ ಹೇಳಾತು. ಇನ್ನು ಕಂಪ್ಲೇಂಟ್ ಕೊಡಕ್ಕೆ ಹೋದ್ರೆ ಸುಮ್ಮನೆ ನಮ್ಮ ಮರ್ಯಾದೆ ನಾವೇ ತಗೊಂಡಂಗೆ. ಅಯ್ಯ, ಕಂಪ್ಲೇಂಟ್ ಕೊಡಬೇಡ, ಎಂಥದ್ದು ಮಾಡಬೇಡ. ನಿಮ್ಮ ಸರ್ ಕೇಳಿದ್ರೆ ಇನ್ನೊಂದು 2 ಸಲ ಕೇಳಿದ್ರೆ ನೀ ಅಂತೀನಿ, ನಾನು ರೇಗಬೇಡ, ಒದರಾಡಕ್ಕೆ ಹೋಗ್ಬೇಡ. ಸಾಫ್ಟಾಗೆ ಮಾತಾಡಿ, ಏನು ನಂಗೆ ಇಷ್ಟ ಇಲ್ಲ ಸರ್ ಅಂತ ಅರ್ಥ ಮಾಡಿಸು, ಮುಗೀತೈತಿ. ಸರಿ, ನಾಳೆ ಹೋಗ್ತೀನಿ ಕೋರ್ಟಿಗೆ. ಅಂತಿಮಿಕ್ಕಿ ತಲೆ ಹಿಡ್ಸಕತ್ರ ಮನೆಗೆ ಬಂದು ಮಾತಾಡ್ರಿ ಅಂತ ಹೇಳು. ನಿಮ್ಮ ಅಣ್ಣ ಸರಿಯಾಗಿ ಹೇಳ್ತಾನೆ.
ಆಯ್ತು ಹಂಗೆ ಮಾಡ್ತೀನಿ ಅದಕ್ಕೆ. ಏ ಜ್ಯೋತಿ, ಏ ಜ್ಯೋತಿ, ಯವ್ವ ಗುಳಿಗೆ ತೊಗೊಂಡಿದ್ದು ಒಂಚೂರು ಕಡಿಮೆ ಅನಿಸ್ತಾ? ಊಟ ರುಚಿ ಇತ್ತಿಲ್ಲ? ಹಾಂ ಗುಳಿಗೆ ತೊಗೊಂಡೇನೆ. ಊಟ ಏನು ರುಚಿ ಬಿಡ ಇವತ್ತಾಗ. ನಿಮ್ಮ ಅತ್ತೆ ಮಾಡಿ ಕಳಿಸಿದ್ಲನ? ಆ ಬ್ಯಾಳಿ ಪಲ್ಯ ಉಪ್ಪ ಇಲ್ಲ. ಇನ್ನು ಅದು ಚಪಾತಿ ನೋಡಿದ್ರೆ ಬಿರುಸು ಹಡ್ರಾಗ್ಯವ, ತಿನ್ನಕ್ಕೆ ಬರೋಂಗಿಲ್ಲ ಏನಿಲ್ಲ ಆತಾಗ. ಅನ್ನದಾಗೂ ಏನು ಸಾದಿಲ್ಲ ಸೊನ್ನಿಲ್ಲ. ಎದಕ್ಕದನ್ನು ತಂದೇವ ತಾಯಿ ಆತಾಗ. ಹಾಂ ಒಂದು ಬ್ರೆಡ್ ಕರ್ದಾಣಿ ತಂದಿದ್ರೆ ಹಾಕಿತ್ತಲ್ಲ. ಅಲ್ವೇ ಪಾಪ ಇಲ್ಲಿಗೆ ಹೊಕ್ಕೆ ನಂದಿದ್ದಕ್ಕೆ ಊರಿಂದ ಊರಿಗೆ ಬುತ್ತಿ ಒಯ್ಬೇಕು, ಆರೋಗ್ಯಕ್ಕೆ ಒಳ್ಳೇದು, ಅವ್ರು ಇಷ್ಟಪಟ್ಟು ತಿಂತಾರ ಒಯ್ಯಿ ಅಂತೇಳಿ ಅಲ್ಲಿಂದ ನಮ್ಮ ಮತ್ತೆ ಕೊಟ್ಟು ಕಳಿಸಿದ್ರೆ ನಿಮ್ಮವ್ನು ಹಿಂಗಂತೀಯಲ್ಲವೇ? ಹಾಂ ಪಾಪ ನಿಮ್ಮವ್ನ ಯಾವತ್ತಣ್ಣ ಕುಂದ್ರು. ನಿನಗೆ ಅನುಭವ ಇಲ್ಲವ ಅದಕ್ಕೆ ಮಾತಾಡ್ತೀವಿ. ಯಾವುದಕ್ಕೆ ಹೇಳ ಬುತ್ತಿ ಕೊಟ್ಟು ಕಳಿಸಿದ್ದ? ಮತ್ತು ಈಡೆಗೆ ಒಂಚೂರು ಪಳಾರ್ ಗಿಳಾರ್ ಒಯ್ದು ಬೇಕ್ರಿಯಾಗ ಒಂದು 500-600 ರೂಪಾಯಿ ಖರ್ಚು ಮಾಡಿ ಅಂತೇಳಿ ಮುಂದಾಲೋಚನೆ ಮಾಡಿ ನಿಮ್ಮ ಅತ್ತೆ ಅಡುಗೆ ಕೊಟ್ಟು ಕಳ್ಸಾಳ ಗೊತ್ತಾನ? ನಿನಗೆ ಅದು ಅರ್ಥ ಆಗಲ್ಲ. ಅದಕ್ಕೆ ನಮ್ಮ ಅತ್ತೆ ಅಡುಗೆ ಮಾಡಿ ಕೊಟ್ಲು ಅಂತ ನೀ ತಿಳ್ಕೊಂಡು ಬಿಡ. ನೀಂದೊಂದು ಕತ್ತಿ ಇರ್ತದೆ, ಹಂಗೆ ಮಾಡಿದ್ರೆ ಹಂಗಂತಿ, ಹಿಂಗೆ ಮಾಡಿದ್ರೆ ಹಿಂಗಂತಿ. ನಾನೊಂದು ಅಡುಗೆ ಮಾಡ್ಕೊಂಡಿದ್ದಿಲ್ಲ ಗೊತ್ತಾ, ಅತ್ತೆಯಾರ ಮಾಡ್ಕೊಟ್ಟಿದ್ದ. ಅದನ್ನೇ ಹೇಳಕತ್ತೀನಲ್ಲ, ನೀ ಮಾಡ್ಕೊಲಿಲ್ಲ ಅಂದ್ರೆ ಕೆದಕ್ಕೆ ಮಾಡ್ಕೊಟ್ಟಾಳಲ್ಲಿ. ಇದಕ್ಕೆ ಮತ್ತೆ ಏನಾರ ಪಳಾರ್ ಒಯ್ದಿದ್ರ ಗಂಡ ಆಯ್ತು ಇಬ್ರು ಸೇರಿ ಅಂತೇಳಿ ಮನೆಯೊಂದು ದೊಡ್ಡ ಅಡುಗೆ ಮಾಡಿಕೊಟ್ಟಾಳಕ್ಕೆ. ಇಲ್ಲಾಂದ್ರೆ ಆಕೆ ಕೊಡ್ತಿದ್ಲಾನು? ಇನ್ನೊಮ್ಮೆ ನಿಮ್ಮ ಮತ್ತೆ ಏನಾರು ಅಡುಗೆ ಕಟ್ಟಕತ್ರ ಬೇಡ ಅಂತ ಹೇಳುವ ಸೂಕ್ಷ್ಮಗೆ. ಗೊತ್ತನ? ಏನು ಕಮ್ಮಗಾಗಿತ್ತು, ತಿನ್ನೋಕ್ಕಾಗಲ್ಲ ಬಿಡೋಕ್ಕಾಗಲ್ಲ. ಸೊಳ್ಳೆ ಒತ್ತಾವತ್ತಿಲ್ಲ ಉಪ್ಪದ್ರಲ್ಲೇ ತಿಂದಾಗ ಆತ. ಅಯ್ಯೋ ದೇವ್ರೇ, ಎಂತ ಇದೆ ದಿವ್ಯವ ನೀನತ್ತಾಗ ತಣಕುಂದ್ರವ. ಚಲೋ ಆಗಿಲ್ಲ ಅನ್ಕೋತ 3 ಚಪಾತಿ ಹೊಡೆದೇಳ. ಅನ್ನ 2 ಸಲ ಹಾಕೊಂಡಿ. ಅಯ್ಯ ಹೊಟ್ಟೆ ಸಂಕಟಕ್ಕೆ ಏನಾರ ಮಾಡ್ಬೇಕಲ್ಲ. ಅಪ್ಪ ಅಡಿಗೆ ರುಚಿಯಾಗಿದ್ದಿಲ್ಲ? ಮಸ್ತ್ ಆಗಿತ್ತಲ್ಲ ಅಡಿಗೆ. ನಂಗೂ ಈಗ ಒಂದು 2 ದಿನದಿಂದ ಹೋಟೆಲ್ನಾಗ ಊಟ ತಿಂದು ವೈಕನ್ನಂಗೆ ಆಗ್ಬಿಟ್ಟಿತ್ತು ತಗ. ಚಲೋ ಆತ್ ನೀ ತಂದಿದ್ದು. ಹೊಡೆ ತುಂಬ ತಿಂದಿವ ನನ್ನ ಕರೆ ನಾವು ಹೊಟ್ಟೆ ಹಸ್ತಂಗೆ ಆಗ್ಬಿಟ್ಟಿತ್ತು. ಒಂದು ಹೋಟೆಲ್ನಾಗ ಹೊಡೆ ತುಂಬಂಗಲ್ಲ, ನೇತಿಗೆ ಇದಾಗಂಗಲ್ಲ. ಚಪಾತಿ ಮಾನಿ ಊಟ ತನ್ನಿ ನೇತಿಗೆ ಕಟ್ಟಂಗಿದ್ವು ಅವು ಚಪಾತಿ. ಒಂದು ಈಡು ಚಲೋ ಇದ್ದಿದ್ದಿಲ್ಲ. ಚಲೋ ಆತ್ ನೀ ತಂದಿದ್ದು. ಒಂದು ರೀತಿ ಅಡಿಗೆನ ಒಳ್ಳೇದಾತ್. ನಿಮ್ಮ ಅತ್ತಿ ಒಂದು ಚಲೋ ಕಟ್ಕಶಾಗ್ಬಿಡುವ. ನಾನು ಹೊಡೆ ತುಂಬ ಉಂಡೆ ಬಿಡು. ಇದು ಒಣಮೆಣ್ಸಿಕಾಯಿ ಮಿಜ್ಜಿಕಾರ ಅನ್ನೋದು ಭಾರಿ ರುಚಿಯಾಗಿತ್ತು ಬಿಡು. ಅದಂತರೂ ತಿನ್ನಕ್ಕೆ ಅಡ್ಡಿಲ್ಲ. ನೋಡು ನಿಮ್ಮ ಅತ್ತೆ ಅಡಿಗೆ ಹೆಂಗೆ ಮಾಡ್ತಾಳೆ ಹಂಗೆ ನೋಡಿ ಚಂದ ಕಲ್ಕೊ ನೀನು. ಏನ ತಿತ್ತಾಗಪ್ಪ, ನಾನು ಅತ್ತಿ ಮಾಡೋ ಹೊತ್ನಾಗ ಎಲ್ಲ ನಿಂತಿರ್ತೇನೆ. ಅಲ್ಲ ನೀ ನೋಡು ಚಂದ ಕಲ್ಕೋನತಿ, ಅವು ನೋಡಿದ್ರೆ ಅಡಿಗೆನ ರುಚಿಯಾಗಿದ್ದಿಲ್ಲ, ಇನ್ನೇನು ತರಬೇಡ ಅಂತೇಳಿ ಹೇಳಕತ್ತಾಳ ನೋಡು. ಆಕಿಗೆ ಮನುಷ್ಯರು ಮಾಡಿದ್ದು ಸೇರ್ಕೆ ಆಗಲ್ಲ. ಆಕೆ ಮಾಡಿದ್ದೆ ಆಕಿಗೆ ಸೇರ್ಕೆ ಆಗೋದು. ಅಷ್ಟು ರುಚಿ ಅಡಿಗೆ ಮಾಡಿ ಕಟ್ಟಾರ ದಿಮಾಕ್ ಮಾಡ್ತಾಳೆ. ನಿಮ್ಮ ಅಪ್ಪಗ ನಾನು ಎಷ್ಟು ಕೂಳು ಕುಚ್ಚಿ ಹಾಕಿದ್ರು ಇಂಥದ್ದೊಂದೆರಡು ಮಾತ್ರ ಬಿಡೋದಲ್ಲ ನಿಮ್ಮಪ್ಪ, ಗೊತ್ತನ? ಯಾವಾಗ ನೋಡಿದ್ರೆ ಏನು ಅನ್ಲಿ ಅಂತ ಕಾಯ್ತಿರ್ತಾನೆ. ಅಯ್ಯೋ ದೇವ್ರೇ, ಅಲ್ಲ ಎಷ್ಟು ಇದಕ್ಕೆ ರುಚಿ ಮಾಡಿ ಮುಂದಿಡ್ತಾನೆ ಇವ. ಒಂದು ಸರ್ತಿಗಾರ ಇಷ್ಟು ರುಚಿ ಆಗೈತೆ ಅಡಿಗೆ ಅಂತೇಳಿ ನಿಮ್ಮ ಅಪ್ಪನ ಬಾಯಾಗ ಬಂದಿದ್ದು ಸಾಧ್ಯನೇ ಇಲ್ಲ ಅಂತ ತಿಳ್ಕೊಂಬಿಡು. ಒಂದು ಸಲಾರ ಎಷ್ಟು ರುಚಿ ಮಾಡಿಲ್ಲ ಅಡಿಗೆ ಅಂತೇಳಿ ಅಂದೇ ಇಲ್ಲ ನಿಮ್ಮಪ್ಪ. ನಿಮ್ಮ ಅತ್ತಿ ಮಾಡಿದ್ದ ಅವಲಕ್ಕಿ ನೀ ಎಷ್ಟು ಹೊಗಳ್ಬೇಕಂತಿ ನಿಮ್ಮಪ್ಪ. ನಾನು ಅಷ್ಟು ರುಚಿ ಮಾಡಿದ್ರೆ ಒಂದ್ಸಲ ಅಂದಿಲ್ಲ ಕೇಳು. ಮಂದಿ ಹೆಂಗಸರು ಏನಾರ ಮಾಡಿದ್ರೆ ಭಾರಿ ರುಚಿ ನಿಮ್ಮ ಅಪ್ಪಗ, ಗೊತ್ತನ? ಇಲ್ಲಿ ಆ ಬಾಜು ಹನುಮವ್ವ ಸಾರು ಕೊಟ್ಟಿರ್ತಾವ ನೋಡಿ ಯಾವಾಗಾರ ಒಂದು ವಾಟೆ, ಇಂಥದ್ದು ಮಾಡೀನಿ ಅಂತೇಳಿ ಅಯ್ಯೋ ಚಪ್ಪರ್ಸ್ಕೊಂಡು ತಿಂತಾನ ಅದನ್ನು. ನೀ ಏನೇ ಹೇಳ ಅತ್ತಿ ಅಡಿಗೆ ರುಚಿನೇ ಮಾಡಿ ಕಳಿಸಿದ್ಲ. ಈಗ ಅದು ಬಿಡು ಹೋಲಿ, ಮೋಕೋ ಹೋಗಿ ಒಂದು ತಾಸು ಅಂದ್ರೆ ಒಂಚೂರು ಆರಾಮ ಅನಿಸ್ತೈತಿ. ಸುಮ್ಮನೆ ಕುಂತ ಅದಕ್ಕೆ ಟೈಮ್ ಪಾಸ್ ಮಾಡ್ತೀವಿ. ಹೋಗಿ ಮಕ್ಕೋ ಹೋಗು. ಮಕ್ಕೋತೀನಿ. ನೀವೊಂದು ವಾರ 15 ದಿನ ಇಲ್ಲೇ ಇರು. ಏನು? ಹ್ಞೂ ವಾರ 15 ದಿನ ಸರಿ ಇರ್ತೀನಿ ತಗೋ. ನೀವು ಹೋಗಿ ಮಕ್ಕೋ ಹೋಗು. ಏನಿರ್ತೀಯೇನು ತಾಯಿಕ್ಕಿಂತ ನಿನಗೆ ಗಂಡನ ಮನ್ಯಾಗ ಅತ್ತೆ ಹೆಚ್ಚಾಗ್ಯಾಳ. ಜ್ಯೋತಿಗೆ ಬಂದೈತೆ? ಅಲ್ಲ ಯಾರು ಕೊಟ್ಟು ಕಳ್ಸಿದ್ರೆ? ಓ ಮರಯ್ಯ, ಇದ್ರಾಗ ಏನು ಹಿಂದೆ ಮುಂದೆ ಅಡ್ರೆಸ್ಸೇ ಇಲ್ಲ. ಬರೀ ನಮ್ಮ ಮನಿದು ಅಡ್ರೆಸ್ಸು ಇಲ್ಲ ನೆಟ್ಗೆ. ಆದ್ರೆ ನಮ್ಮ ಮನೆಗೆ ಹೆಂಗೆ ಬಂತಂತ ಗೊತ್ತಾಗೋಲ್ತು. ನಮ್ಮ ಮನೆ ಅಡ್ರೆಸ್ ಇಲ್ಲ, ನಮ್ಮ ಮನೆಗೆ ಹೆಂಗೆ ಬಂತಂತ ಗೊತ್ತಾಗೋಲ್ತು. ಯಾರು ತಂದು ಕೊಟ್ರಿ? ಅದು ಹುಡುಗ ತಂದು ಕೊಡ್ತ ಮರಯ್ಯ, ಚೆನ್ನಪ್ಪನ ಮಗ ಐತಲ್ಲ ಅದು. ಗೌಡ್ರ ಇದು ನಿಮ್ಮ ಮನೆಗೆ ಕೊಡ್ ಅಂದ್ರಿ, ತಗೋರಿ ಅಂತ ಕೊಟ್ಟು ಹೋತಪ್ಪ. ಹೌದಾ? ಏನು ನೋಡ್ರಿ ಹಂಗಾರ? ಒನ್ನೇಕ ಜ್ಯೋತಿ ಹೆಸರು ಬರ್ತೈತಿ, ಜ್ಯೋತಿಗೆ ಅಂತೇಳಿ ಬರ್ತೈತಿ. ಯಾವ್ದಾರ ಪೋಸ್ಟ್ ಮ್ಯಾನ್ ಏನಾರ ಕೊಟ್ಟಿಗಿಟ್ಟು ಹೋದ್ನ ಏನಪ್ಪ? ಹಂಗಿದ್ರೆ ನಮ್ಮ ಕೈಗೆ ಕೊಡ್ತಿದ್ದ. ಹೋದ್ರಿ ಹೋಲತ್ತ ಏನು ನೋಡೋಣ. ಜ್ಯೋತಿ, ನಾನು ನೀನು ಭಾಳ ಪ್ರೀತಿ ಮಾಡ್ತೇನೆ. ನೀ ನನ್ನ ಮದುವೆ ಮಾಡ್ಕೋ, ಜೀವನದಾಗ ಚಂದ ಇರ್ತಿ. ನಾನು ನಿನ್ನ ಪ್ರೀತಿ ಮಾಡತ್ತಿರೋದು ನಿಮ್ಮಪ್ಪ ನಿಮ್ಮವನ ಮುಂದೆ ಹೇಳು. ಬಾಯಿ ಮುಚ್ಕೊಂಡಿರ್ಬೇಡ. ನೀನು ಯಾಕೆ ಈಗ ನನಗೆ ಗೊತ್ತು ನಿಮ್ಮ ಮನ್ಯಾಗ ನಿನ್ನ ಏನಾರು ಕೂಡಿಟ್ಟಿರ್ಬೋದು, ಅದಕ್ಕೆ ನೀ ಕೆಲ್ಸಕೊಂಟಿಲ್ಲ. ನಿನಗೆ ಹಂಗೆ ಹೆದರಿಕೆ ಆದ್ರೆ ಹೇಳು, ನಾನು ನಿನ್ನ ಕೂಡ ಓಡೋಗನ. ಹಾಂ ಇದೇನ್ಲೇ ಇದು? ಏನ್ರಿ ಇದು? ನಾನು ನಿನ್ನ ಕೂಡ ಓಡೋಗನ? ಯವ್ವ ದೇವ್ರೆ, ಇದು ಯಾರು ಬರ್ದ್ರಿ ಇದು? ಏ ಜ್ಯೋತಿ, ಏನತ್ತವಾ ಅಡ್ನಾಡಿ? ಏನಿದೆ ಕೊಡ್ರಿ ಆಕಿ ಕೈಯಾಗ. ಜ್ಯೋತಿ ಯಾರದ ಬರ್ದಿದ್ದ? ಏನ್ ಆಟ ನಡ್ಸಿನಿ? ಓ ಆ ಹುಡುಗನ? ಇಲ್ಲವಾ, ನಾನು ಇಲ್ಲ, ಅವ ಬರ್ದಿರಕ್ಕಿಲ್ಲ. ಫೋನ್ ಹಚ್ಚಿರ ಫೋನ್ ಎಬ್ಸವಲ್ಲ ಅವ. ಯಾಕವ ಹಿಂಗ್ ಪತ್ರ ಬರಿತಾನ? 4-5 ದಿನದಿಂದ ಕೆಲ್ಸಕ್ಕೆ ಹೋಗಿಲ್ಲ ನೀನು, ಯಾಕೆ? ಏನ್ ನಡೆಯಕತ್ತೈತಿ? ಕೆಲ್ಸಕ್ಕೆ ಯಾಕೆ ಹೋಗಿಲ್ಲ ಅಂತ ಕೇಳಿದ್ರೆ ಬ್ಯಾಸರ ಆಗೈತಿ, ಹೋಗುದಿಲ್ಲ ಅಂದಿ. ನಾನು ಹೋಗ್ಲಿ ಬಿಡನ್ ಸುಮ್ಮನಾದೆ.
ಈಗ ಅವ ಅಂತಾನ ಕೆಲ್ಸಕ್ಕೆ ಕಳ್ಸಿಲ್ಲ ಬೇಕಂತ ಕೂಡಿಟ್ಟಾರನ ಇಬ್ರು ಕೂಡ ಓಡೋದನ್ನ ಅಂತ ಕೇಳ್ತಾನ. ಏನಿದೆ ಅರ್ಥ? ಯಾರಿದ ಬರ್ದಿದ್ದ? ಅವ ನಂಗೆ ಗೊತ್ತಿಲ್ಲವ ಯಾರು ಬರ್ದಾರ ಅಂತೇಳಿ. ಯಾರ ಬೇಕಂತ ಮಾಡಿರ್ಬೇಕವ. ಹೋಗ್ಬೇ, ನಾ ಯಾಕೆ ಬರ್ಯಾಕೆ ಹೋಗ್ಲಿ? ಇದು ಯಾರು ಬರ್ದಾರ ಅಂತ ನಂಗೆ ಗೊತ್ತಿಲ್ಲವ ಯಾರು ಬರ್ದಾರ ಅಂತೇಳಿ. ಏನ ದೇವ್ರಿಗೆ ಗೊತ್ತ. ಏನು ಮಾಡಾಕತ್ತೀಯ? ನನಗಂತೂ ಒಂದು ತಿಳಿಲಾರ್ದಂಗೆ ಆಗಕತ್ತೈತಿ. ಏನಂತ ಗೊತ್ತಾಗವಲ್ತು ಒಟ್ಟ. ಸುಮ್ಮನೆ ಬರ್ತಾವನ ಇವೆಲ್ಲ ನಿಮ್ಮ ಅತ್ತಿಗೆ. ಆಕಿಗೆ ಒಂದರ ಇಂಥವು ಬಂದವನ, ನಿನಗ ಯಾಕೆ ಬಂತಿದ? ಏ ಗಿಡ್ಮುಳಿ, ಸ್ವಲ್ಪ ಬಾಯಿ ಮುಚ್ಕೊಂಡಿರ. ಈಕೆ ಯಾಕೆ ಬಂತಂದ್ರ ಯಾರ ಬೇಕಂತ ಬರ್ದಾರ. ನನ್ನ ಮಗಳು ಯಶಸ್ಸು, ನನ್ನ ಮಗಳು ಚಂದಾಗಿ ಓದಿ ನೌಕರಿ ಮಾಡಾಕತ್ತಿರೋದು, ನನ್ನ ಮಗಳು ಇಷ್ಟು ಚಲೋ ಇರೋದು ನೋಡಕ್ ಆಗವಲ್ತು. ಸಮಾಧಾನ ಆಗ್ಲಾರ್ದ ಬರ್ದಿರೋದು ಇದು ಗೊತ್ತನ? ಹಾರ್ಗೆಡಿಸ್ಬೇಕಂತೇಳಿ. ನಿನ್ನ ಬುದ್ಧಿಗೇಡಿ, ಊರ್ ಬುದ್ಧಿಗೇಡಿ ಒಯ್ದ. ನಿನ್ನ ತಂದೆ ತಾಯಿಯಾಗಿ ನಾವು ಮಕ್ಕಳ ಮ್ಯಾಗ ನಂಬಿಕೆ ಇಡ್ಲಿಲ್ಲ ಅಂದ್ರೆ ಇನ್ಯಾರು ನಂಬಿಕೆ ಇಡ್ತಾರ? ನನಗೆ ನನ್ನ ಮಗಳ ಮ್ಯಾಗ ನಂಬಿಕೆ ಐತಿ. ನೀ ಬೇಕಾದ ಮಾಡ. ಏನ ನನ್ನ ಮಗಳು ಯಾವ ತಪ್ಪು ಮಾಡುದಿಲ್ಲ, ನನ್ನ ಮಗಳು ತಪ್ಪು ಮಾಡಕ್ ಸಾಧ್ಯನೂ ಇಲ್ಲ. ಇದು ಯಾರ ಬೇಕಂತ ಬರ್ದಾರ. ಹಂಗಿದಿತ್ತಂದ್ರೆ ಸುಳೆ ಮಕ್ಕಳು ತಮ್ಮ ಅಡ್ರೆಸ್ ಬರ್ದಿರ್ತಿದ್ರು. ಸುಳೆ ಮಕ್ಕಳು ಧೈರ್ಯ ಇಲ್ದ ಯಾವ್ದೋ ಹುಡುಗನ ಕೈ ಕೊಟ್ಟು ಕಳ್ಸ್ಯಾರ. ಇದನ್ನ ನೀನು ನಂಬ್ಕೊಂಡ್ ಕೂತಿರ್ತೀನ? ನೋಡ, ಆಕಿಗೆ ಏನಾರ ಒಂದು ಮಾತು ಅಂದಂದ್ರೆ ಮತ್ತೆ ನೀನು ನೋಡ ಮಗಳ, ನೋಡವಾ, ನೀ ಏನು ತಲೆ ಕೆಡಿಸ್ಕೋಬೇಡ. ಏನ ನೀ ಯಾವುದಕ್ಕೂ ತಲೆನೇ ಕೆಡಿಸ್ಕೊಳಕ್ ಹೋಗ್ಬೇಡ. ಈಗ ಇದು ಬರ್ದಾರಲ್ಲ, ಏನಾಕತೆ ಆಗ್ಲಿ ನೋಡೋಣ. ನನಗೆ ನಿನ್ನ ಮೇಲೆ ನಂಬಿಕೆ ಐತಿ. ಏನ ನೀ ಹೆಂಗದಿ ಹಂಗ ಇರ, ಆರಾಮಾಗಿರು. ನನಗೆ ಅನಿಸ್ತೈತಿ ಯಾರೋ ಬೇಕಂತ ಮಾಡ್ಯಾರ. ಇದನ್ನ ಇರ್ಲಿ ಕ್ರಮೇಣ ಗೊತ್ತಕತಿ. ಕಾಲಾಯ ತಸ್ಮೈ ನಮ. ಮನುಷ್ಯ ಕಂಡಿಡೋದು ಇದು ಮಾಡೋದಕ್ಕಿಂತ ದೇವ್ರು ಇರ್ತಾನಲ್ಲಿ. ಕರ್ಮಗಳನ್ನ ಅವ್ರ ಅನ್ಭವಿಸ್ತಾರ. ಕೊಡ್ತಂಬ ಹರಿದು ಒಲೆಯಾಗ ಹೋಗಿತೀನಿ. ಅಪ್ಪ ಹರಿದು ಒಲೆಯಾಗ ಚೆಲ್ಬೇಡ್ರಿ. ಇದಿರ್ಲಿ ಹ್ಯಾಂಡ್ ರೈಟಿಂಗ್ ನೋಡೋಣ ಯಾರ್ದು ಅಂತೇಳಿ. ಚೆಲ್ಬೇಡ್ರಿ, ನನ್ನ ಕಡೆ ಇರ್ಲಪ್ಪ. ಅಪ್ಪ ನೀ ನನ್ನ ಮೇಲೆ ನಂಬಿಕೆ ಇಟ್ಟಿಲ್ಲ, ನಂಗೆ ಖುಷಿ ಆಯ್ತು. ಸರಿ, ಇದು ನನ್ನ ಕಡೆ ಇರ್ಲಿ ತಡಿಪ್ಪ. ಅಲ್ರಿ, ಏನು ನೀವು ಹೇಳುದು? ಬುದ್ಧಿಗೇಡಿ ಸುಮ್ಮನಿರು. ನಮ್ಮ ಮಗಳ ಮ್ಯಾಗ ನಾವು ನಂಬಿಕೆ ಇಡ್ಲಿಲ್ಲ ಅಂದ್ರೆ ಮತ್ತೆ ಯಾರು ಇಡ್ತಾರಲೆ? ತಾನ ಕುಂದ್ರು. ಆತಪ್ಪ. ಏನನಪ್ಪ, ಇದು 4 ಮಂದಿಗೆ ಗೊತ್ತಾದ್ರೆ ಎಷ್ಟು ಅಸಹ್ಯ ಆಕತಿ. ಏನು ಬುದ್ಧಿಗೇಡಿ ಕೆಲಸ ಅಂತ. ನಾನು ಬಡೆ ಮಾಡಿದ್ದ ನಾವು ಕೈ ಸೇದ್ಲಿ. ಯಾವ ಬರ್ದಿದ್ದ ನಾವು ಹೆಣ ಎತ್ತಲಿ ಅಂತ ನಾನು ಅತ್ತಾಗ. ಯಾವ ಬರ್ದಾನ ಅಂತ ನನಗೆ ಏನಾರು ಗೊತ್ತಾಗಬೇಕು. ಚಪ್ಪಲ್ಲೇ ಹೊಡಿತೀನಿ. ಹಂಗೆ ಹೊಡೆದಲ್ಲ ಮತ್ತೆ ಹಲ್ಕಟ ಬಾಡೆಗಳು. ಏನು ಹೆಣ್ಮಕ್ಳು ಬಾಳೆ ಹಾಳು ಮಾಡಕ್ಕೆ ನಿಂತಿರ್ತಾರೆ ಏನೋ ಅಂತ ನಾನು